ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಬ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಗಟ್ಟಿಯಾದ ಹೀರೆಕಾಯಿ ಸಾಂಬಾರು ಅಂತ ಅಂದರೆ ಫಂಕ್ಷನ್ನಲ್ಲಿ ಅಥವಾ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ಲ, ಆ ರೀತಿ ತುಂಬ ರುಚಿಯಾದ ಹೀರೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಯಾರಿಗೆ ಹೀರೆಕಾಯಿ ಸಾಂಬಾರು ಇಷ್ಟ ಇರಲ್ಲ ಅವರು ಕೂಡ ಊಟ ಮಾಡುವಾಗ ಇನ್ನೂ ಒಂದು ಸ್ವಲ್ಪ ಬೇಕು ಅನ್ನೋ ರೀತಿ ರುಚಿಯಾಗಿರುತ್ತೆ ಹೀರೆಕಾಯಿ ಸಾಂಬಾರು. ಸೊ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಹೀರೆಕಾಯಿನ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಸಿಪ್ಪೆ ಹೆರ್ದು ತೊಳೆದು ನೀಟಾಗಿ ಕಟ್ ಮಾಡ್ಕೊಬೇಕು. ನಾವು ಇಲ್ಲಿ ರೌಂಡ್ಗೆ ಕಟ್ ಮಾಡ್ಕೊತಾ ಇದ್ದೀವಿ, ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ರೌಂಡ್ ಕಟ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಬಾಣಲಿಗೆ ಈ ಹೀರೆಕಾಯಿನ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಅದನ್ನು ಸ್ವಲ್ಪ ಫ್ರೈ ಮಾಡಿ, ಅದೇನು ಸ್ವಲ್ಪ ಫ್ರೈ ಆಗ್ತಿದೆ ಅನ್ನುವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಇಲ್ಲಿ ನಾವು ನಮ್ಮನೇಲೇ ಪ್ರಿಪೇರ್ ಮಾಡಿದಂಥ ಅರಿಶಿನ ಕೊಂಬಲ್ಲಿ ಮಾಡ್ಕೊಂಡಿರೋ ಅರಿಶಿನ ಪುಡಿನ ಹಾಕೊತಾ ಇದ್ದೀವಿ. ಸೊ ಸ್ವಲ್ಪ ಕಲರ್ ಕಡಿಮೆ ಇರುತ್ತೆ, ಬಟ್ ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಅರಿಶಿನ ಪುಡಿ ಹಾಕಿ ಮತ್ತೆ ಒಂದು ಸ್ವಲ್ಪ ಟೊಮೊಟೊ ಹಾಕಿ, ಒಂದು ಫ್ಲೇವರ್ ಸಿಗಲಿ ಅಂತೇಳಿ ಒಂದು ಟೊಮೊಟೊ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಮುಚ್ಚಿ ಬೇಯಕ್ಕಿಡಬೇಕು. ಹೀರೆಕಾಯಿನ ಅದನ್ನ ಯಾವುದೇ ರೀತಿ ಕುಕ್ಕರಲ್ಲ, ಸುಮ್ಮನೆ ಹಾಗೆ ನೀರಲ್ಲೇ ಬೇಯೋ ಥರ. ಆದರೆ ಬೇರೆ ಒಂದು ಕುಕ್ಕರಲ್ಲಿ ಬೇಳೆ, ಟೊಮ್ಯಾಟೊ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ಚೆನ್ನಾಗಿ ಬೇಯೋ ಥರ ಬೇಳೆ ಸ್ಮ್ಯಾಶ್ ಮಾಡ್ಕೊಳ್ಳೋ ಥರ ಬೇಯಿಸಿಟ್ಕೊಬೇಕು. ಅದಾದಮೇಲೆ ಬೇರೆ ಪಾತ್ರೆಗೆ ಒಗ್ಗರಣೆ ಹಾಕ್ಕೋಬೇಕು. ಅದಕ್ಕೆ ಏನೇನು ಬೇಕು ಅಂದರೆ ಎಣ್ಣೆ, ಸಾಸಿವೆ, ಸ್ವಲ್ಪ ಜೀರಿಗೆ, ಕೆಂಪು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಅದಾದಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಸ್ವಲ್ಪ ಫ್ರೈ ಆಗ್ತಿದೆ ಅನ್ನುವಾಗ ಹಿಂಗೆ ಹಾಕಬೇಕು. ಈ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಕ್ಕೂ ಮುಂಚೆ ಅದೇನು ಬಾಣಲಿಲಿ ಹೀರೆಕಾಯಿನ ಫ್ರೈ ಮಾಡ್ತಿರ್ತೀವಿ ಅದಕ್ಕೆ ಅದು ಸ್ವಲ್ಪ ನೀರಲ್ಲಿ ಬೆಂದಿದೆ ಅನ್ನುವಾಗ ನಾವು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ, ಬೇಳೆ, ಟೊಮ್ಯಾಟೊ, ಅರಿಶಿನ ಪುಡಿ ಅದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ತಿಕ್ನೆಸ್ ಬರುತ್ತೆ. ಅದಾದಮೇಲೆ ನಮ್ಗೆ ಎಷ್ಟು ಬೇಕು ಖಾರದ ಪುಡಿ, ಸಾಂಬಾರು ಪುಡಿ ಹಾಕಿ ಫ್ರೈ ಮಾಡಿ ಏನು ಒಗ್ಗರಣೆ ಹಾಕ್ಕೊಂಡಿದ್ದೀವಿ ಅದರೊಳಗಡೆಗೆ ನಾವು ಹೀರೆಕಾಯ್ದೆಲ್ಲನೂ ಹಾಕಬೇಕು. ಇದೆಲ್ಲ ಹಾಕಿ ಕುದೀತಾ ಇರುವಾಗ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿರಬೇಕು. ಹುಣಸೆಹಣ್ಣು ರಸ ಮತ್ತು ಬೆಲ್ಲದ ಪಾಕ ಹಾಕಿದರೆ ತುಂಬಾ ಟೇಸ್ಟಿಯಾಗಿ ರುಚಿಕರವಾದ ಹೀರೆಕಾಯಿ ಸಾಂಬಾರು ರೆಡಿ ಆಯಿತು. ಯಾವುದೇ ರೀತಿ ರುಬ್ಬ ಹಾಕೋ ನೆಸೆಸಿಟಿ ಇಲ್ಲ. ಬರೀ ಹೀರೆಕಾಯಿ ಸಾಂಬಾರು ಮಾಡಿದರೆ ತಿನ್ನೋಕ್ಕಾಗುತ್ತಾ? ಸೊ ಹಾಗಾಗಿ ಊಟಕ್ಕೆ ಅಂತ ಹೇಳಿ ಮುದ್ದೆ, ಅನ್ನ ಮತ್ತು ಕಳಲೆ ಪಲ್ಯ ಮತ್ತು ಬೀನ್ಸ್ ಪಲ್ಯ ಮಾಡಿದರು. ನೆಕ್ಸ್ಟ್ ವಿಡಿಯೋದಲ್ಲಿ ಕಳಲೆ ಪಲ್ಯ ಹೇಗೆ ಮಾಡೋದು ನಾನು ಅದನ್ನು ಶೇರ್ ಮಾಡ್ತೀನಿ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.